ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ನಾನು ನೆನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸಮ್ ರೀಸನ್ಸ್, ನನಗೆ ಸ್ವಲ್ಪ ಒಂದು ಕೆಲಸಗಳಿತ್ತು. ಸೊ ಆ ಟೆನ್ಷನಲ್ಲಿ ನನಗೆ ಏನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಏನೂ ಇಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನೋಗಿನ ನಮಗೆ ಯೂಟ್ಯೂಬು ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ನಡೆಸಬೇಕು ಅನ್ನೋದು ತುಂಬ ಜನ ಗೊತ್ತಿರಲ್ಲ. ಜಸ್ಟ್ ಯೂಟ್ಯೂಬಲ್ಲಿ ಹೇಗೆ ಅಂದರೆ ಜಸ್ಟ್ ಮೇಲೆ ನನಗೆ ಹಿಡ್ಕೊಂಡೆ ನಾವೇನು ಮಾಡ್ತೀವಿ, ಟೈಮ್ ಇಲ್ಲ ಅಂತ ವೀಡಿಯೋನ ಸ್ಕಿಪ್ ಮಾಡಿ ಮೇಲೆ ಮಾತ್ರ ನೋಡಿರ್ತೀವಿ. ಸೊ ಹಾಗಾಗಿ ನಮಗೆ ಏನೂ ಗೊತ್ತಾಗಲ್ಲ. ಬನ್ನಿ, ಇವತ್ತಿನ ವೀಡಿಯೋ ಮಾತ್ರ ನೀವು ಸ್ಕಿಪ್ ಮಾಡಿ ನೋಡಬೇಡಿ. ಐ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ. ನೀವು ಈ ವಿಡಿಯೋ ನೋಡಿಲ್ಲ ಅಂತಂದರೆ ನಿಮ್ಮದು ವೀಡಿಯೋ ವೈರಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ವ್ಯೂಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ವಿಡಿಯೋ ನೋಡಿದಾಗ ಮಾತ್ರ ನಿಮಗೆ ಈ ಟ್ರಿಕ್ಕು, ಈ ಟಿಪ್ಸು ನಾವು ಅಪ್ಲೈ ಮಾಡಿದಾಗ ಮಾತ್ರ ನಮಗೆ ವ್ಯೂಸ್ ಬರೋಕ್ಕೆ ಸಾಧ್ಯ ಆಗಿರುತ್ತೆ ಅಂತ ನೀವು ಹೇಳ್ಬೋದು. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಇನ್ನು ವ್ಯೂಸ್ ಬರ್ತಾ ಇಲ್ಲ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಓಕೆನಾ? ವ್ಯೂಸ್ ಬರ್ತಾ ಇಲ್ಲ, ಪ್ಲೀಸ್ ನೋಡಿ ನನ್ನ ವೀಡಿಯೋನು ಅಂತ ಹೇಳ್ತಾ. ಓಕೆನಾ? ಮತ್ತು ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಮೊದಲೇ ಹೇಳಿಬಿಟ್ಟಿದ್ದೀನಿ. ಸಬ್ಸ್ಕ್ರೈಬು ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ಪು ಯಾರೂ ಹುಟ್ಟುತ್ತಾನೆ ಕಲ್ತಿರಲ್ಲ ಅಲ್ವಾ? ಸೊ ನಿಮಗೆ ಥಂಬ್ನೇಲಲ್ಲಿ ನೋಡಿರೋ ಪ್ರಕಾರ ಇವತ್ತು ಗೊತ್ತಾಗಿರುತ್ತೆ, ಹುಟ್ಟಾನೆ ಯಾರೂ ಕಲ್ತಿರಲ್ಲ. ಎಲ್ಲ ಬೆಳೀತಾ ಕಲಿತಾನೆ ಮನುಷ್ಯನಿಗೆ ಒಂದು ವಿದ್ಯೆ ಅನ್ನೋದು, ಬುದ್ಧಿ ಅನ್ನೋದು ಬರುತ್ತೆ. ಸೊ ಈ ಮನುಷ್ಯನ ಜೀವಕ್ಕೆ ಎಷ್ಟು ಕಲಿತ್ರೂ ಸಾಕಾಗಲ್ಲ, ಎಷ್ಟು ಕಲಿತ್ರೂ ಅಷ್ಟೊಂದು ವಿದ್ಯೆಗಳಿದೆ. ಸೊ ಹಾಗಾಗಿ ನಮಗೆ ಇದು ಸಾಕಪ್ಪ ಅಂತ ವಿದ್ಯೆಗಳು ಸಾಕಪ್ಪ ಅನ್ನುವಷ್ಟು ಯಾವುದೂ ಇಲ್ಲ. ಇನ್ನೂ ಬೇಕಾದಷ್ಟು ಕಲಿಯೋದಿದೆ. ಇನ್ನು ನಾವು ಎಷ್ಟು ಕಲಿತಾ ಹೋಗ್ತೀವೋ ಅಷ್ಟು ಜಾಸ್ತಿ ನಮಗೆ ಮಾಹಿತಿ ತಿಳಿತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಎಷ್ಟು ಬರುತ್ತೋ ಅಷ್ಟೇ ಸಾಕು ಅಂತ ಜೊಂಬಗೊಚ್ಕೊಳ್ಳೋಕ್ಕಿಂತ ನಾವು ಒಬ್ಬರು ವೀಡಿಯೋ ನೋಡಿ ಕಲಿಯೋದು ತುಂಬ ಇರುತ್ತೆ. ಸೊ ಕಲಿತ್ರೆ ಬೆಸ್ಟ್ ಎಡಿಟ್, ಬೆಸ್ಟು ವೀಡಿಯೋ ಅಪ್ಲೋಡ್ ಮಾಡೋದು, ಬೆಸ್ಟ್ ಎಲ್ಲ ನಾವು ಕಲಿಬೋದು ಅಂತಲೇ ಹೇಳ್ಬೋದು. ಇವಾಗೆಲ್ಲ ತುಂಬಾ ಬಂದುಬಿಟ್ಟಿದೆ ಎಡಿಟಿಂಗ್ ಆಪ್ಷನ್ ಅಂತೆ, ಸೂಪರಾಗಿ ಬಂದಿದೆ, ಅನ್ಬಿಲೀವೇಬಲ್ಲು. ನಾನೇ ಒಂದೊಂದು ಸಾರಿ ನೋಡಿ ಹೀಗೂ ಮಾಡ್ಬೋದಾ ಅಂತ ನನಗೂ ಇದಾಗುತ್ತೆ. ಸೊ ಹಾಗಾಗಿ ಬನ್ನಿ ಇವಾಗ ತುಂಬ ಜನ ಏನು ಮಾಡ್ತೀವಿ ಗೊತ್ತಾ, ಅಯ್ಯೋ ನಾವು ಅಪ್ಲೋಡ್ ಮಾಡಿದ್ವಾ ಮುಗೀತಾ ಅಂತ ನಮ್ಮದು ಇದರಲ್ಲಿರುತ್ತೆ. ಓಕೆನಾ? ಅಪ್ಲೋಡ್ ಮಾಡಿದ್ವಾ ಮುಗೀತು, ಅದು ವ್ಯೂಸ್ ಬರುತ್ತೋ ಬಿಡುತ್ತೋ, ನಾವು ಒಂದು ಸರಿಯಾಗಿ ಕಂಟೆಂಟ್ ಹಾಕಿದ್ದೀವಿ, ಓಕೆ ಮುಗೀತು ಅಷ್ಟೇ. ಓಕೆನಾ? ಬಟ್ ನಮಗೆ ಯಾವಾಗಲೂ ಏನಿರುತ್ತೆ ಅಂತಂದರೆ, ನಮಗೆ ಇಷ್ಟ ಆಗಿದ್ದು ನಾವು ಮಾಡಬೇಕು, ಹೌದು, ಬಟ್ ಎದುರುಗಡೆಯವ್ರಿಗೂ ಇಷ್ಟ ಆಗಬೇಕು ಅಂಥದ್ದು ವೀಡಿಯೋಸ್ನ ನಾವು ಯಾವಾಗಲೂ ಮಾಡಬೇಕು. ಓಕೆನಾ? ನಮಗೆ ಹೇಗೆ ಗೊತ್ತು, ಇವಾಗ ನಿಮಗೆ ಕ್ವಶನ್ ಏನು ಬರುತ್ತೆ ಅಂತಂದರೆ, ಎದುರುಗಡೆಯವ್ರಿಗೆ ಏನು ಇಷ್ಟ ಆಗುತ್ತೆ ಅಂತ ನಮಗೇನು ಗೊತ್ತಿರುತ್ತೆ. ಇವಾಗ ನಾವು ಹೆಂಗೆ ವೀಡಿಯೋ ಮಾಡೋದು ಅಂತ ನಿಮಗೆ ಒಂದು ಕ್ವಶನ್ ಮಾರ್ಕ್ ಬಂದಿರುತ್ತೆ. ಸೊ ಅದಕ್ಕೆ ನಾನು ಇವಾಗ ಆನ್ಸರ್ ತೊಗೊಂಡು ಬಂದಿದ್ದೀನಿ ನೋಡಿ. ಒಂದು ಬೆಸ್ಟ್ ನಮಗೆ ಎಲ್ಲ ಕನ್ನಡಿ ಥರ ಇರೋದೇ YT ಸ್ಟುಡಿಯೋ. ಓಕೆನಾ? ನಮಗೆ ನಾವೇನು ಮಾಡ್ತಾ ಇದ್ದೀವಿ, ಇದು ತಪ್ಪು ಇದು ಸರಿ ಅಂತ ಕನ್ನಡಿ ಥರ ನಿಂತಿರೋದೇ ನಮಗೆ YT ಸ್ಟುಡಿಯೋ. ಓಕೆನಾ? ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಲ್ಲೆಲ್ಲ ಫುಲ್ಲು ಡೀಟೇಲ್ಸ್ ಇರುತ್ತೆ. ನಾವು ನಮ್ಮದು ಓವರ್ ಈಗೋಗೆ ಕೈ ತುತ್ತಾಗ್ತೀವಿ. ಸೊ ನಾವು ಯಾವುದು ನೀಟಾಗಿ YT ಸ್ಟುಡಿಯೋಲಿ ನಾವು ಚೆಕ್ ಮಾಡಿರಲ್ಲ. ಹೇಳಬೇಕು ಅಂದರೆ ನಾವೇನು ಮಾಡ್ತಾಯಿದ್ದೀವಿ, ಯಾವ ಟೈಮಿಗೆ ಮಾಡಬೇಕು, ಆಮೇಲೆ ಯಾವ ವೀಡಿಯೋ ನಮ್ಮ ವೀಡಿಯೋ ಮುಖಾಂತರ ಯಾವುದು ವೀಡಿಯೋ ಜನಗಳು ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಸೊ ಯಾವುದು ಟ್ರೆಂಡಿಂಗಲ್ಲಿದೆ ಎಲ್ಲನೂ ಮೇಲೇ ತೋರಿಸುತ್ತೆ YT ಸ್ಟುಡಿಯೋದಲ್ಲಿ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ನಾವು ಫುಲ್ಲು YT ಸ್ಟುಡಿಯೋ ನೋಡಬೇಕು. ಓಕೆನಾ? ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಸೈಡಿಗೆ ಹಾಕಿರ್ತೀನಿ, ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಶಾ ಟೆಕ್ ಕಾರ್ನರ್ ಕಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? YT ಸ್ಟುಡಿಯೋಗೆ ನಾವು ಹೋಗ್ತೀವಿ. ಓಕೆನಾ? ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ನಮಗೆ YT ಸ್ಟುಡಿಯೋ ಮೋಸ್ಟ್ ಇಂಪಾರ್ಟೆಂಟು. ನಮಗೆ ಬೇಕೇ ಬೇಕು YT ಸ್ಟುಡಿಯೋ. ಓಕೆನಾ? ಯಾಕಂದರೆ ಅಲ್ಲೇ ನಾವು ಪಬ್ಲಿಕ್ ಮಾಡೋದು, ಅನ್ಲಿಸ್ಟ್ ಮಾಡೋದು, ಮತ್ತು ನಮಗೆ ಸಬ್ಸ್ಕ್ರೈಬರ್ಸು, ವ್ಯೂಸು ಎಲ್ಲ ನಮಗೆ YT ಸ್ಟುಡಿಯೋದಲ್ಲೇ ಗೊತ್ತಾಗುತ್ತೆ. ಓಕೆನಾ? ಮತ್ತು ಎಲ್ಲನೂ ಅದರಲ್ಲೇ ಗೊತ್ತಾಗುತ್ತೆ. ಹೇಗೆ ಅಂತಂದರೆ, ಇವಾಗ ನಾನು ನೀಟಾಗಿ ಏನೇನು ನೋಡ್ಬೋದು ಅಂತ ತಿಳಿಸ್ತೀನಿ. ನೆಕ್ಸ್ಟ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮಗೆ ಹೇಳಿರ್ತೀನಿ. ಓಕೆನಾ?
ಇವಾಗ ವೈ ಟಿ ಸ್ಟುಡಿಯೋದಲ್ಲಿ ನಮಗೆ ಯಾವುದು, ಇವಾಗ ನಾವು ಫಾರ್ ಎಕ್ಸಾಂಪಲ್ ಟೆಕ್ ಚಾನಲೇ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಪ್ರಕಾರನೇ ಹೋಗುತ್ತೆ ವೈ ಟಿ ಸ್ಟುಡಿಯೋ. ಹೆಂಗಂದರೆ ಟೆಕ್ ಚಾನಲಲ್ಲೇ ಇವಾಗ ಯಾವುದು ಟ್ರೆಂಡಲ್ಲಿದೆ ಓಕೆನಾ. ಫಾರ್ ಎಕ್ಸಾಂಪಲ್ ಹೌ ಟು ಕ್ರಿಯೇಟ್ ಚಾನಲ್, ಹೌ ಟು ಕ್ರಿಯೇಟ್ ಇಮೇಲ್ ಐ ಡಿ, ಈ ಥರ ಎಲ್ಲ ಮೇಲೇ ಶೋ ಆಗುತ್ತೆ ನಮಗೆ. ನಾವು ಡ್ಯಾಶ್ ಬೋರ್ಡಲ್ಲಿ ಹೋಗ್ತೀವಲ್ವಾ, ಡ್ಯಾಶ್ ಬೋರ್ಡಲ್ಲಿ ಹೋದ ತಕ್ಷಣ ಒಂದು 4 ಆಪ್ಷನ್ ಡೈಲಿ ತೋರಿಸುತ್ತೆ ಗುರು. ಡೈಲಿ ಯೂಟ್ಯೂಬ್ ವೈ ಟಿ ಸ್ಟುಡಿಯೋದಲ್ಲಿ ನಮಗೆ ಡೈಲಿ ಒಂದು 4 ಆಪ್ಷನ್ ತೋರಿಸುತ್ತೆ. ಇದು ಯಾರೂ ನೋಡೇ ಇರಲ್ಲ ಅನಿಸುತ್ತೆ, ನೋಡಿರ್ತಾರೆ ಬಟ್ ಇಗ್ನೋರ್ ಮಾಡಿರ್ತಾರೆ. ಸೊ ಅದೇ ಟಾಪಿಕ್ ಪ್ರಕಾರ ನಾವು ಮಾಡಿದರೆ ಖಂಡಿತ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಓಕೆನಾ. ಮತ್ತು ನಮ್ಮದು ಯಾವ ಟೈಮಿಂಗ್ಸಲ್ಲಿ ನಮಗೆ ಜನ ಅಂದರೆ ನಮಗೆ ನೋಡೋಕ್ಕೆ, ನಮ್ಮ ವಿಡಿಯೋ ನೋಡೋಕ್ಕೆ ಯಾವ ಟೈಮಲ್ಲಿ ಅವೈಲೇಬಲ್ ಇದ್ದಾರೆ ಅನ್ನೋದನ್ನು ತೋರಿಸುತ್ತೆ ನಮಗೆ ವೈ ಟಿ ಸ್ಟುಡಿಯೋದಲ್ಲಿ ಓಕೆನಾ. ಮತ್ತು ಯಾರು ಜನ ಹೆಚ್ಚು ನೋಡ್ತಾ ಇದ್ದಾರೆ ಅದು ತೋರಿಸುತ್ತೆ. ಗಂಡು ಮಕ್ಕಳು ನೋಡ್ತಾ ಇದ್ದಾರಾ ಅಥವಾ ಹೆಣ್ಮಕ್ಳು ನೋಡ್ತಾ ಇದ್ದಾರಾ, ಇದು ವೈ ಟಿ ಸ್ಟುಡಿಯೋದಲ್ಲಿ ತೋರಿಸುತ್ತೆ ನಮಗೆ ಓಕೆನಾ. ಮತ್ತು ಯಾವ ಟೈಮಲ್ಲಿ ತೋರಿಸ್ತಾ ಇದ್ದಾರೆ, ಮತ್ತು ಯಾವ ಏಜಲ್ಲಿ ನೋಡ್ತಾ ಇದ್ದಾರೆ, ಮತ್ತು ಒಂದು ವಾರದಲ್ಲಿ ಎಷ್ಟು ಜನ ನೋಡಿದ್ರು, ಯಾಕೆ, ಯಾವ ಈ ಅಂದರೆ ಹೇಗೆ ನಮಗೆ ಕ್ರೋಮ್ ಥ್ರೂ ನೋಡಿದ್ರಾ ಅಥವಾ ಯೂಟ್ಯೂಬ್ ಥ್ರೂ ನೋಡಿದ್ರಾ, ಅಥವಾ ಒಬ್ಬೊಬ್ರು ಏನು ಮಾಡಿರ್ತಾರೆ ಅಂತಂದರೆ ಅವ್ರ ವಿಡಿಯೋ ಅವರೇ ನೋಡಿರ್ತಾರೆ ನೋಡಿ, ಅದು ಹಾಗೆ ರಿಟರ್ನಿಂಗ್ ವ್ಯೂವರ್ಸ್ ಅಂತ ಬರ್ತಾರೆ, ಸೊ ನ್ಯೂ ವ್ಯೂವರ್ಸ್ ಅಂತ ಬರ್ತಾರೆ. ಸೊ ಅದರಲ್ಲೇ ಎಲ್ಲ ನಮಗೆ ಆಲ್ಮೋಸ್ಟ್ ಅಲ್ಲಿ ಒಂದು 90% ವೈ ಟಿ ಸ್ಟುಡಿಯೋದಲ್ಲೇ ಇರುತ್ತೆ. ಸೊ ನಾವು ನೋಡಿ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟು ವೈ ಟಿ ಸ್ಟುಡಿಯೋದಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಎಲ್ಲ ನೋಡಬೇಕು. ಮತ್ತು ಯಾವ ವೀಡಿಯೋಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆದರು, ಮತ್ತು ಯಾವ ವೀಡಿಯೋ ಎಷ್ಟು ಓಡ್ತು ಎಲ್ಲನೂ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ವೈ ಟಿ ಸ್ಟುಡಿಯೋದಲ್ಲಿ ನಮಗೆ ಜನ ವ್ಯೂವರ್ಸ್ ಅಂದರೆ ನಮಗೆ ಯಾವಾಗ ನೋಡೋಕ್ಕೆ ಟೈಮಿಂಗ್ಸು ಯಾವಾಗ ಇರುತ್ತೆ ಅಂತ ವೈ ಟಿ ಸ್ಟುಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಆವಾಗ ಅಪ್ಲೋಡ್ ಮಾಡಿದರೆ ಖಂಡಿತ ನಮಗೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ. ಶಾರ್ಟ್ಸ್ ಯಾವ ಟೈಮಲ್ಲಿ ಬಿಡಬೇಕು, ಮತ್ತು ಲಾಂಗ್ ವೀಡಿಯೋಸ್ ಯಾವ ಟೈಮಲ್ಲಿ ಬಿಡಬೇಕು ಅಂತ ಎಲ್ಲ ವೈ ಟಿ ಸ್ಟುಡಿಯೋದಲ್ಲಿರುತ್ತೆ. ಸೊ ನಾವು ಒಂದು ಸಾರಿ ಟೈಮ್ ಕೊಟ್ಟು ವೈ ಟಿ ಸ್ಟುಡಿಯೋ ನೋಡಿದರೆ ನಿಜ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.